ಮಾಡೋದು, ತಮ್ಮ ಬೇಕಾದವ್ರು ಸಿ ಎಮ್ ಮಾಡೋದು, ಮತ್ತೆ ಇಳಿಸೋದು ಮಾಡ್ತಾಯಿದ್ರು. ಆ ಎಲ್ಲ ಕಾರಣಗಳಿಂದ ಮುಂದೆ ನಮ್ಮವ್ರು ಇರಲಪ್ಪ ಎಲ್ಲದ್ರ ಜಾಗದಲ್ಲೇ, ನಮ್ಮ ಮನೆ ಮಂದಿ ಇರಲಿ, ನಮ್ಮವ್ರು ಇರಲಿ ಅನ್ನೋಂಥ ನೀತಿ ಮಾಡಿದರು. ಅವ್ರು ಒಟ್ಟು ಪರಿಣಾಮ ಕಾಂಗ್ರೆಸ್ ತಳಕೊಂಡಿತ್ತು, ಪಾತಾಳಕ್ಕೆ ಸೇರಿತ್ತು. ಆದರೆ ಅದು ಮೇಲೆ ಹೇಳೋದಕ್ಕೆ ಕಾರಣ ಅಂದರೆ ಇವತ್ತು ರಾಹುಲ್ ಗಾಂಧಿಯವರ ಗಾಂಧಿ ನಡೆ, ಗಾಂಧೀಜಿಯವ್ರ ನಡೆ ಇದು ಭಾಳ ನೆನಪಿಡ್ಬೇಕು. ನಾವು ರಾಜಕೀಯ ಮಾಡೋಗಿದ್ರು ರಾಜನೀತಿ ಮಾಡಬೇಕು ಅನ್ನೋದು ಹೊಸ ಪಾಠ ಶುರು ಮಾಡಿದ್ದಾರೆ. ಅದಕ್ಕೆ ಜನ ನಿಧಾನಕ್ಕೆ ನಂಬ್ತಾ ಇದ್ದಾರೆ. ಆ ನಂಬಿಕೆಯನ್ನು ಬೆಳೆಸೋ ದಿಶೆಯಲ್ಲೇ ಇವತ್ತು ಡಿ ಕೆ ಶಿ ಅವ್ರು ಹೆಜ್ಜೆ ಇಡಬೇಕಾಗಿದೆ. ಯಾಕೆಂದ್ರೆ ಒಂದಿಷ್ಟು ವಯಸ್ಸಿನವ್ರು ಇದ್ದಾರೆ, ಹೆಂಗಂತ ಯಾಕೆ ರಾಜಕೀಯದಲ್ಲಿ 62-64 ವಯಸ್ಸು ಹೆಂಗೇನೋದು ಮುದುಕಂತಲ್ಲ. ಆದವರು ಇದ್ದಂಥವ್ರು ಇವತ್ತಿನ ಹೊಸ ರಾಜಕೀಯ ಮಾಡಬೇಕಾಗಿದೆ, ಹೊಸದು ತರಬೇಕಂತ ಆಗಿದೆ. ಬರೋ ಹೊಸದು ತಂದ್ರೆ ಅಲ್ಲ, ರಾಜಕೀಯ ಇದ್ರೆ ಹೊಸತನ ಬರಬೇಕಾಗಿದೆ. ರಾಹುಲ್ ಗಾಂಧಿ ಅವ್ರಂಗೆ ರಾಹುಲ್ ಗಾಂಧಿ ಅವರು ಇವತ್ತು ಮಾಡಲಿಕ್ಕೆ ಹೊರಟಿದ್ದನ್ನು ಗಮನದಲ್ಲಿಟ್ಕೊಂಡು ಇಲ್ಲಿಯ ರೈತ ಪರವಾದಂಥ ಕಾನೂನು ತರಬೇಕಾಗಿದೆ, ರೈತರಿಗೆ ಮಾರ್ಕೆಟ್ ಕೊಡುವಂಥದ್ದು ಆಗ್ಬೇಕಾಗಿದೆ ರೀ, ಕೂಲಿಕಾರರಿಗೆ ಉದ್ಯೋಗ ಸಿಗುವಂಥ ಮಾಡಬೇಕಾಗಿದೆ. ರಾಮ್ಜಿ ಮಾಡಿ ಈ ಮನರೇಗಾದ ಮೂರನ್ನು ಇವತ್ತು ಮೋದಿ ಅವರು ಮುರಿದು ಹೋಗಿದ್ದಾರೆ. ಯಾಕಂತಂದ್ರೆ 60% ಅಷ್ಟೇ ಕೊಡೋರು ಅವರು, ಇನ್ನು 40% ನೀವು ಹಾಕಬೇಕಾಗ್ತದೆ. ಅದರಲ್ಲೇ ಅದು ರಾಜ್ಯದ ಈ ಟ್ಯಾಕ್ಸ್ ವ್ಯವಸ್ಥೆಯನ್ನು ನೋಡಿದರೆ ಮ್ಯಾಕ್ಸಿಮಮ್ ಟ್ಯಾಕ್ಸ ಸೆಂಟ್ರಲ್ಗೆ ಹೋಗೋದ್ರಿಂದಾಗೆ ಇದನ್ನು ನಡೆಸ್ಲಿಕ್ಕೆ ಸಾಧ್ಯನ, ಉದ್ಯೋಗ ಕೊಡಲಿಕ್ಕೆ ಸಾಧ್ಯನ ಅನ್ನುವಂಥದ್ದು. ಅಂದ್ರೆ ಒಟ್ಟಾರೆ ಡಿ ಕೆ ಶಿ ಅವ್ರಿಗೆ ಮಾಡಿದ್ದು ಒಂದು ಹಂತದವರೆಗೆ ಸರಿ. ಆದರೆ ಇವತ್ತು ನಮ್ಮ ರಾಹುಲ್ ಗಾಂಧಿಯವರು ವಿದ್ಯಾರ್ಥಿಗಳು ಭೇಟಿಯಾಗುವಂಥದ್ದು, ಕೋಟಾದಲ್ಲೇ ಮತ್ತು ಬೇರೆ ಕಡೆ ಭೇಟಿಯಾಗುವಂಥದ್ದು, ಎಲ್ಲ ಸಮಸ್ಯೆಗಳನ್ನು ಚಿಂತನೆ ಮಾಡುವಂಥದ್ದು, ರೈತರ ಸಮಸ್ಯೆ ಬಗ್ಗೆ ಚಿಂತನೆ ಮಾಡುವಂಥ ದಿಶೆಯಲ್ಲಿ ಹೊಸ ರಾಜಕೀಯವನ್ನು ಮಾಡಬೇಕಾಗಿದೆ. ಆ ಕೆಲಸವನ್ನು ಡಿ ಕೆ ಶಿ ಅವರಿಂದ ಮಾಡಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದು ಇವತ್ತು ದೊಡ್ಡ ಪ್ರಶ್ನೆ. ಯಾಕಂದ್ರೆ ಹಿಂದಿನ ರಾಜಕೀಯ ಮೋದಿ ಮತ್ತು ಶಾರ್ ರಾಜಕೀಯ ಕೆಲವೇ ದಿನಗಳು ತೀರು ಸಾಧ್ಯ ಇದ್ದಾವೆ. ಯಾಕಂದರೆ ಉದ್ಯೋಗ ಸೃಷ್ಟಿನೇ ಇಲ್ಲ ಅಂದಾಗ ಈ ಜನಜೀವಿಗಳು ಅಥವಾ ಕಾಕ್ರೋಚ್ ಜನತಾ ಪಾರ್ಟಿ ಜನ